ಕೆಲಸವನ್ನು ಮಾಡಲಿಕ್ಕೆ ಕೊಟ್ಟಿರುವಂಥ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ, ಅವರ ಕೊಡುಗೆ ಮತ್ತು ಅವರ ಸಾಧನೆಗಳ ಬಗ್ಗೆ ಇವತ್ತು ನಾಡಿನ ಜನತೆಗೆ ತಿಳಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡುವಂಥದ್ದಾಗಿದೆ. ಈ ಸಂದರ್ಭದಲ್ಲಿ ನನ್ನೊಂದಿಗೆ ನನ್ನ ಆತ್ಮೀಯ ಸ್ನೇಹಿತರು, ನಿಕಟಪೂರ್ವ ಶಾಸಕರಾಗಿ ಕಾರ್ಯನಿರ್ವಹಿಸಿರುವಂಥ ಮತ್ತು ಮೈಸೂರು ನಗರ ಜಿಲ್ಲಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಾಗೇಂದ್ರ ಅವರೇ, ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಾದೇಸ್ವಾಮಿ ಅವರೇ, ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಉಪಾಧ್ಯಕ್ಷರಾಗಿ, ಉದ್ಯಮಿಗಳಾಗಿ ನಮ್ಮ ಪಕ್ಷವನ್ನು ಕಚೇರಿಯನ್ನು, ಬಿಲ್ಡಿಂಗ್, ಭೂಮಿಯನ್ನು ದಾನವಾಗಿ ಸಮರ್ಪಣೆಯನ್ನು ಮಾಡಿ ಕಟ್ಟಲಿಕ್ಕೆ ಕಾರಣಕರ್ತರಾಗಿರುವಂಥ ಹಿರಿಯರಾಗಿರುವಂಥ ರಾಜೇಂದ್ರ ಅವರೇ, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಗಿರಿಧರ್ ಅವರೇ, ಮಹೇಶ್ ಅವರೇ, ನಮ್ಮ ಮಾಜಿ ಮಹಾಪೌರರಾಗಿರುವಂಥ ಶಿವಕುಮಾರ್ ಅವರೇ, ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ರಾಕೇಶ್ ಅವರೇ, ಜೋಗಿ ಅವರೇ, ಎಲ್ಲ ಗಣ್ಯ ಮಾನ್ಯರೇ, ನಮ್ಮ ಅಧ್ಯಕ್ಷರು ನಾಗೇಂದ್ರ ಅವರು ಇಬ್ಬರೂ ಪ್ರಥಮವಾಗಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಮೊದಲನೇದಾಗಿ ಚಾರ್ಜ್ ಶೀಟ್ ಬಿಡುಗಡೆಯನ್ನು ಮಾಡಿ ಅವ್ರನ್ನ ಕೊಂಡಾಡುವಂಥ ಕೆಲಸಗಳನ್ನು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ ತಕ್ಷಣ ಅವರ ವಿಚಾರಗಳನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ಮಾಡ್ತೀವಿ. ಸ್ಟ್ರೈಟಾಗಿ ನಿಂತ್ಕೊಳ್ಳಿ ರಾಕೇಶ್, ಬನ್ನಿ ಎಲ್ಲ ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ, ಮುಂದೆ ನಿಂತ್ಕೊಳ್ಳಿ, ಮುಂದೆ ನಿಂತ್ಕೊಂಡು ರಾಕೇಶ್ ಮುಂದೆ ಬಾರಪ್ಪ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಬಹಳಷ್ಟು ನಿರೀಕ್ಷೆಯಿಂದ ಏನೊಂದು 23ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಒಂದು ದೊಡ್ಡ ಬಹುಮತದೊಂದಿಗೆ ರಾಜ್ಯದಲ್ಲಿ ನಮ್ಮ ರಾಜ್ಯದ ಜನರು ಅವರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಡಳಿತ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗೇನು ಆಡಳಿತ ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಏನು 2 ವರ್ಷ ಕಾಲದಲ್ಲಿ ತಾವೆಲ್ಲ ಕಂಡಂತೆ ನೋಡಿದಂತೆ ರಾಜ್ಯದ ಜನರ ಬದುಕನ್ನು ಸಂಪೂರ್ಣವಾಗಿ ಬರ್ಬಾದ್ ಮಾಡಿರೋದು. ಬರ್ಬಾದನ್ನು ಮಾಡಿ ಸಾಧನ
ಸಾಧನಾ ಸಮಾವೇಶ, ಸಮರ್ಪಣೆ ಸಮಾವೇಶ, ಗ್ಯಾರಂಟಿಯ ಬದುಕು ಅನ್ನುವಂಥ ವಿವಿಧ ಶೀರ್ಷಿಕೆಯನ್ನು ಕೊಟ್ಟು ನಾಡಿನ ಉದ್ದಾಗದಲ್ಲಿ ವಿವಿಧ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮ ಯಾವ ಪುರುಷಾರ್ಥಕ್ಕೆ, ಯಾವ ಸಾಧನೆಗಾಗಿ ಅಂತ ಅವರು ತಿಳಿಸಬೇಕಾಗಿದೆ. ಈ ಸಾಧನಾ ಸಮಾವೇಶದಲ್ಲಿ ಹೇಳಬೇಕು ಅಂದರೆ ಇಡೀ ರಾಜ್ಯದಲ್ಲಿ ಸಂತೋಷವಾಗಿ ಆನಂದವಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು 35 ಜನ ಏನು ಸಚಿವರು ಇದ್ದಾರಲ್ಲ, ಮುಖ್ಯಮಂತ್ರಿ ಸೇರಿ 35 ಜನ ಸಚಿವರು ಮಾತ್ರ ಸಂತೋಷವಾಗಿ ಆನಂದವಾಗಿ ಇರುವಂಥದ್ದಿದೆ. ಅದು ಬಿಟ್ಟರೆ ಇನ್ಯಾರು ಸಂತೋಷ ಅನ್ನುವಂಥ ವಿಚಾರವೇ ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ವಿವಿಧ ಆಪಾದನೆಯನ್ನು ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದು ಇದೆ. ಏನು ಇವ್ರು ಮಾಡಿದಂಥ ಆಪಾದನೆಯನ್ನು ಮಾಡಿದ್ದಾರೆ. ಆದರೆ ಇವ್ರು ನಡ್ಕೊಂಡಿರೋ ರೀತಿ ಏನೊಂದು ಈ ಭ್ರಷ್ಟ ಸರ್ಕಾರ, ಇವರಿಗೆ ವಿವಿಧ ಹೆಸರುಗಳನ್ನ ಕೊಡಬಹುದು. ವಸೂಲಿ ಸರ್ಕಾರ, ಭ್ರಷ್ಟ ಸರ್ಕಾರ, ಕಮಿಷನ್ ಸರ್ಕಾರ, 60% ಸರ್ಕಾರ, ಕೆಲವು ಕಡೆ 60%, ಕೆಲವು ಕಡೆ 100%. ಏನು ಬಿಡದಂಗೆ ಬಡದ ಬಾಚಾಕೊಳ್ಳುವಂಥ ಸರ್ಕಾರ, ರೈತ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಯುವಕರ ವಿರೋಧಿ ಸರ್ಕಾರ, ತುಷ್ಟೀಕರಣದ ಸರ್ಕಾರ, ಭಯೋತ್ಪಾದಕರನ್ನ ಅಮಾಯಕರು ಅಂತ ಹೇಳಿರುವಂಥ ಸರ್ಕಾರ. ಈ ರೀತಿ ಹಲವಾರು ಹೆಸರುಗಳನ್ನ ಕೊಡ್ಬೋದು ಈ ಸರ್ಕಾರಕ್ಕೆ. ಇಷ್ಟು ಹೆಸರುಗಳನ್ನ, ಕೀರ್ತಿಯನ್ನು ಪಡೆದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ಸಾಧನಾ ಸಮಾವೇಶವನ್ನು, ಯಾವ ಒಂದು ಹಿನ್ನೆಲೆಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂತ, ಬೆಲೆ ಏರಿಕೆ ಮಾಡಿರೋದೇ ಇವ್ರ ಸಾಧನೆನ, ಭಯೋತ್ಪಾದಕರಿಗೆ ಅಮಾಯಕರು ಅಂತ ಹೇಳಿರೋದೇನೆ ಸಾಧನೆಯನ್ನ, ಮೂಢ ಜಮೀನನ್ನ ಕಬಳಿಕೆ ಮಾಡಿರೋದನ್ನೇ ಇವ್ರ ಸಾಧನೆನ, ಮಹರ್ಷಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಕೆಯನ್ನು ಮಾಡಿ ಲ್ಯಾಂಬೋರ್ಗಿನಿ ಕಾರನ್ನು ಕೊಂಡ್ಕೊಂಡಿರೋದೇ ಸಾಧನೆನ, ವಕ್ಫಿನ ಮಂಡಳಿ ಅಮಾಯಕ ರೈತರ ಜಮೀನನ್ನು ಕಬಳಿಕೆ ಮಾಡಿರೋದೇ ಇವರ ಸಾಧನೆನ, ಕೆಪಿಎಸ್ಸಿ ಎಕ್ಸಾಮ್ನಲ್ಲಿ ಸೋರಿಕೆ, ಪ್ರಶ್ನೆ ಪತ್ರಿಕೆಯ ಸೋರಿಕೆ, ಅಕ್ರಮಗಳನ್ನು ಮಾಡಿರೋದೇ ಇವರ ಸಾಧನೆನ, ಅಭಿವೃದ್ಧಿ ಶೂನ್ಯ ಮಾಡಿರೋದೇ ಇವರ ಸಾಧನೆನ, ದಲಿತರ ಹಣವನ್ನು SCP TSP ಹಣ ಮೀಸಲಿಟ್ಟಿರುವಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರೋದೇ ಇವರ ಸಾಧನೆನ, ಅಲ್ಪಸಂಖ್ಯಾತರಿಗೆ ಯಾವ ಒಂದು ಧರ್ಮ ಆಧಾರಿತವಾಗಿ ಯಾವ ಮೀಸಲಾತಿ ಅಥವಾ ಗುತ್ತಿಗೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ, ಸಂವಿಧಾನ ವಿರೋಧವಾಗಿದೆಯೋ ಅದನ್ನು ಮಾಡಿರೋದೇ ಇವರ ಸಾಧನೆನ. ಏನು ಇವರ ಸಾಧನೆ? ಭ್ರಷ್ಟಾಚಾರನೇ ಇವರ ಸಾಧನೆ, ಬೆಲೆ ಏರಿಕೆನೇ ಇವರ ಸಾಧನೆ. ಈ ರೀತಿ ಎಲ್ಲಾದರೂ ವಿಫಲತೆಯನ್ನು ಕಂಡಿರುವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ದೇಶದ ವಿಚಾರದಲ್ಲಿ ಬಂದಾಗಲೂ ಇವ್ರದೇ ಆದಂಥ ಮನಸ್ಥಿತಿ, ಇವ್ರ ಮನಸ್ಸಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೊಡೋದು, ಯುದ್ಧ ಮಾಡಬೇಡಿ ಅಂತ ಒಂದ್ಸಲಿ ಹೇಳೋದು, ಯುದ್ಧ ಮಾಡ್ತಿದ್ರೆ ಶಾಂತಿಯಾಗಿರಿ ಅಂತ ಹೇಳೋದು, ಕದನ ವಿರಾಮ ಆದರೆ ಯುದ್ಧ ಮಾಡಿ ಅಂತ ಹೇಳೋದು, ಮನಸ್ಸಿಗೆ ಬಂದಾಗ ಹೇಳ್ತಾ ಇರೋದು. ಯುದ್ಧ ಮಾಡೋ ಮುಂಚೆ ಯುದ್ಧ ಮಾಡಬೇಡಿ ಅಂತ ಹೇಳೋದು, ಯುದ್ಧ ಮಾಡ್ತಿದ್ರೆ ಶಾಂತಿ ಅಂತ ಹೇಳೋದು, ಕದನ ವಿರಾಮ ಮಾಡಿದ್ರೆ ಯುದ್ಧ ಮಾಡಿ ಅಂತ ಹೇಳೋದು, ತಿರಂಗ ಯಾತ್ರೆ ಮಾಡಿದ್ರೆ ಯಾತಕ್ಕಾಗಿ ತಿರಂಗ ಯಾತ್ರೆ ಅಂತ, ಇವ್ರು ತಿರಂಗ ಯಾತ್ರೆ ಮಾಡಿದಾಗ ಮಾಡಬಹುದು. ಈ ರೀತಿ ದೇಶದ ಜನರ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ಇವರು ಪ್ರತಿಯೊಂದು ಹೇಳಿಕೆಗಳು, ನಡವಳಿಕೆಗಳು
ಎಲ್ಲೋ ಒಂದು ರೀತಿ ದೇಶ